ವೀಕ್ಷಕರ ಈ ಒಂದು ವಿಡಿಯೋ ಹಿರಿಯ ಗಾಯಕಿ ಎಸ್ ಜಾನಕಿ ಅವರು ತಮ್ಮ ಮಗ ಮುರಳೀಕೃಷ್ಣ ಅವರ ಜೊತೆಗೆ ಹುಟ್ಟುಹಬ್ಬವನ್ನ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡ್ತಿರುವಂತಹ ದೃಶ್ಯಗಳಾಗಿದ್ದು ಇದೇ 2026ರ ಜನವರಿ 22ನೇ ತಾರೀಕಿನಂದು ಎಸ್ ಜಾನಕಿ ಅವರ ಮಗ ಸುಮಾರು 65 ವರ್ಷದ ಮುರಳೀಕೃಷ್ಣ ಅವರು ವಿಧಿವಶರಾಗಿದ್ದು ಅವತ್ತಿನಿಂದಲೇ ಎಸ್ ಜಾನಕಿ ಅವರು ತುಂಬಾನೇ ಕುಗ್ಗಿ ಹೋಗಿದ್ದರು ಅಂತ ಹೇಳಲಾಗ್ತಿದೆ. ತಮ್ಮ ಒಂದು ಮಗನ ಸಾವಿನಿಂದ ಮಾನಸಿಕವಾಗಿ ಸಾಕಷ್ಟು ನೊಂದು ಹೋಗಿದ್ದಂತಹ ಗಾನಕೋಗಿಲೆ ಎಸ್ ಜಾನಕಿ ಅವರು ವೈದ್ಯರು ಕೊಟ್ಟಿದ್ದಂತಹ ಮಾತ್ರೆಗಳನ್ನು ಕೂಡ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳೋದನ್ನ ನಿಲ್ಲಿಸಿ ಬಿಟ್ಟಿದ್ದರು ಅಂತ ಹೇಳಲಾಗ್ತಿದೆ. ಹಿರಿಯ ಗಾಯಕಿ ಎಸ್ ಜಾನಕಿ ಅವರು ತಮ್ಮ ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಂಡ ಕಾರಣ ಜೀವನದಲ್ಲಿ ಸಾಕಷ್ಟು ನೊಂದು ಹೋಗಿದ್ದಂತಹ ಎಸ್ ಜಾನಕಿ ಅವರು ತಮ್ಮ ಇಂತಹ ಸಿಚುವೇಶನ್ ಅಲ್ಲೂ ತಮ್ಮ ಅರ್ಧ ಆಸ್ತಿಯನ್ನ ಮೈಸೂರಿನ ಆಶ್ರಮವೊಂದಕ್ಕೆ ದೇಣಿಗೆಯಾಗಿ ನೀಡಿದ್ದು ನಿಜಕ್ಕೂ ತಮ್ಮ ಜೀವನದಲ್ಲಿ ಸಾರ್ಥಕತೆ ಮೆರೆದಿದ್ದಾರೆ ಅಂತಾನೆ ಹೇಳ್ಬಹುದು. ವೀಕ್ಷಕರ ಈ ಒಂದು ವಿಡಿಯೋ ತುಂಬಾನೇ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಇದು ಎಸ್ ಜಾನಕಿ ಅವರ ಪುತ್ರ ಮುರಳೀಕೃಷ್ಣ ಅವರು ಎಸ್ ಜಾನಕಿ ಅವರ ಜೊತೆಗೆ ಕಳೆದಂತಹ ಕೊನೆಯ ಕ್ಷಣಗಳಾಗಿದ್ದು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನ ಕೆಲವು ತಿಂಗಳಲ್ಲಿ ಮುರಳೀಕೃಷ್ಣ ಅವರು ವಿಧಿವಶರಾಗಿದ್ದು ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಮುರಳೀಕೃಷ್ಣ ಅವರ ಸಾವಿನ ಬೆನ್ನಲ್ಲೇ ಮುರಳೀಕೃಷ್ಣ ಅವರ ತಾಯಿ ಎಸ್ ಜಾನಕಿ ಅವರು ಕೂಡ ವಿಧಿವಶರಾಗಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಹಾಡಿದೆ. ನಿಜವಾಗ್ಲೂ ವೀಕ್ಷಕರೇ ತಮ್ಮ ಜೀವನದ ಕೊನೆಯ ಕ್ಷಣದಲ್ಲೂ ಅರ್ಧ ಆಸ್ತಿಯನ್ನೇ ಆಶ್ರಮವೊಂದಕ್ಕೆ ದಾನ ಕೊಟ್ಟಿದ್ದು ಎಸ್ ಜಾನಕಿ ಅವರು ನಿಜವಾಗ್ಲೂ ತಮ್ಮ ಜೀವನವನ್ನ ಸಾರ್ಥಕತೆಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೀವನದ ಕೊನೆ ಕ್ಷಣಗಳನ್ನ ಎಸ್ ಜಾನಕಿ ಅವರು ಕರ್ನಾಟಕದ ಮೈಸೂರಿನಲ್ಲಿ ಕಳೆದಿದ್ದು ಎಸ್ ಜಾನಕಿ ಅವರಿಗೆ ಗೌರವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಕೊಡಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.